ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ. ಈ ದಿನ ತಾರೀಕು 22/5/2025 ಗುರುವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಈ ದಿನ ಪೂರ್ವಭದ್ರ ನಕ್ಷತ್ರ ಇದೆ ಬಂಧುಗಳೇ. ಈ ದಿನ ಶುಭಕಾಲ ಬಂದು 10:30ರಿಂದ 12 ಗಂಟೆವರೆಗೂ ಮತ್ತು 1:30ವರೆಗೂ ತುಂಬ ಚೆನ್ನಾಗಿದೆ ಅಂದ್ಕೊಂಬಿಡಿ. ಯಾವಾಗಿಂದ ಬೆಳಿಗ್ಗೆ 10:30ರಿಂದ 1:30ವರೆಗೂ ತುಂಬ ಚೆನ್ನಾಗಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳು. ಈ ದಿನ 12 ರಾಶಿಗಳ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭಶಾಖಿಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ. ಮೂಲಮಂತ್ರ ದತ್ತನ ಮೂಲಮಂತ್ರ ಈ ದಿನ ಗುರುವಾರ ಆಗಿರೋದ್ರಿಂದ ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ನೃತ್ಯ ಕೊಡ್ತಕ್ಕಂಥ ಶಿವ, ಈ 3 ತ್ರಿಮೂರ್ತಿಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿಗಳ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಅಧಿಕಾರ ನಡೆಸ್ತಕ್ಕಂಥದ್ದು, ದರ್ಪ ತೋರಿಸ್ತಕ್ಕಂಥದ್ದು, ಬೇರೆಯವ್ರ ಮೇಲೆ ನೀವು ಒಂದು ಚಾಲೆಂಜಿಂಗ್ ಮಾಡ್ತಕ್ಕಂಥದ್ದು ಈ ದಿನ. ವೃಷಭ ರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ಬೇಡಿ, ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ, ತುಂಬ ನೋವು ಅನುಭವಿಸ್ತಕ್ಕಂಥ ದಿನ ಈ ದಿನ. ಮಿಥುನ ರಾಶಿಯವರಿಗೆ ಸಂಭ್ರಮ ಪಡ್ತಕ್ಕಂಥ ದಿನನೇ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಲವಲವಿಕೆಯಾಗಿ ಖುಷಿಯಾಗಿ ಸಂತೋಷದಾಯಕವಾಗಿ ಇರ್ತೀರ. ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಗುಣ ನಡತೆಯಿಂದ ನಡೀತಕ್ಕಂಥ ದಿನ ಈ ದಿನ. ಆಚಾರವಂತರಾಗಿ ವಿಚಾರವಂತರಾಗಿ ನಡೀತಕ್ಕಂಥ ದಿನ. ಸಿಂಹರಾಶಿಯವರಿಗೆ ಉತ್ತಮವಾದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನಿಮಗೆ. ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳಿತ್ತೋ ಅದೆಲ್ಲ ನಡೀತಕ್ಕಂಥದ್ದು ಈ ದಿನ. ತುಲಾ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಬಂಧುಗಳೇ. ಈ ದಿನ ತುಂಬ ಲಕ್ಕಿ ಮ್ಯಾನ್ ಅಂತಾರೆ ಅಲ್ಲ, ಆ ಥರ ಆ 3 ನಕ್ಷತ್ರ ವಿಶಾಖ, ತುಲಾ, ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರದವ್ರಿಗೆ ನೋಡಿ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ. ಸ್ವಲ್ಪ ಮನಸ್ಸನ್ನು ಶಾಂತಿ ಇಟ್ಕೊಳ್ಳಿ. ನೀಚನ ಗುರುನು ಮತ್ತು ಕುಜ ಇಬ್ಬರೂ ತುಂಬ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ಬಿಡಿ. ಧನುಷ್ ರಾಶಿಯವ್ರಿಗಂತೂ ಇವತ್ತು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ, ಎಂಜಾಯ್ ಆಗಿರ್ತೀರ, ಸಂತೋಷವಾಗಿರ್ತೀರ. ಮಕರ ರಾಶಿಯವರಿಗೆ ನೆಂಟರಿಷ್ಟುಗಳ ಆಗಮನವಾಗ್ತಕ್ಕಂಥ ದಿನ. ಇದನ್ನು ತುಂಬ ಬೇರೆ ಬೇರೆ ಕಡೆಯಿಂದ ನಿಮಗೆ ಒಳ್ಳೊಳ್ಳೆ ಸ್ನೇಹಿತರುಗಳು, ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ. ಕುಂಭರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥ ದಿನ. ಇದನ್ನು ನೀವು ಹಿಂದೆ ಏನು ತಪ್ಪು ಮಾಡಿದ್ದೀರಿ ಅದನ್ನು ಇವತ್ತು ನೆನೆಸ್ಕೊಂಡು ಕೊರಗುವಂಥ ದಿನ. ಮೀನರಾಶಿಯವರಿಗೆ ಸಂತೃಪ್ತಿಯಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ದಿನ. ತುಂಬ ಚೆನ್ನಾಗಿದೆ ಈ ದಿನ. ಗುರು ದತ್ತಾತ್ರೇಯನ ದರ್ಶನ ಮಾಡಿ ನಿಮಗೆ, ಯಾಕಂದರೆ 7.5 ನಡೀತಾ ಇರ್ತಕ್ಕಂಥದ್ದು ಶನಿ. ಹಾಗಾಗಿ ದತ್ತನ ಒಂದು ಕೃಪೆ ಬೇಕು ನಿಮಗೆ. ಮೂಲದಲ್ಲಿ ನಾನು ಹೇಳಿದ ಮಂತ್ರವನ್ನು ಮತ್ತೆ ನಿಮಗೆ ತಿಳಿಸ್ತೀನಿ. ಆ ಮಂತ್ರವನ್ನು 108 ಬಾರಿ ಜಪ ಮಾಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗಲಿ. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖಿಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ. ಈ ದತ್ತನ ಮಂತ್ರವನ್ನು, ಈ ತ್ರಿಮೂರ್ತಿಗಳ ಸಂಗಮನೇ ದತ್ತ ಸ್ವರೂಪವಾಗಿರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನೀವು ಈ ಶ್ಲೋಕಗಳನ್ನು ಮೀನರಾಶಿಯವರು ಮತ್ತು ಮಿಥುನ ರಾಶಿಯವರು ಪಠನೆ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹೇಳಿ ಒಂದ್ಸಲಿ, ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.
ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.